ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ದೇವರ ಮೂರ್ತಿಯ ಮುಂದೆ ಒಬ್ಬ ವ್ಯಕ್ತಿ ಬೇಡ್ಕೊಳ್ತಾನಂತೆ, ನನಗೆ ಕಷ್ಟಗಳೇ ಬರದಂತೆ ಮಾಡು ದೇವರೇ ಅಂತೇಳಿ. ಆಗ ಆ ದೇವರ ಮೂರ್ತಿ ಸುಂದರವಾಗಿ ಒಂದು ಮಾತು ಹೇಳತ್ತಂತೆ. ಏನು ಅಂದ್ರೆ, ನಾನು ಉಳಿಪೆಟ್ಟು ತಿನ್ನದೇ ಇದ್ರೆ ನೀನು ನನಗೆ ಕೈ ಕೂಡ ಮುಗಿತಾ ಇರ್ಲಿಲ್ಲ, ನನ್ನನ್ನು ದೇವರು ಅಂತ ಹೇಳಿ ಪೂಜೆ ಮಾಡ್ತಾ ಇರ್ಲಿಲ್ಲ ಅಂತ. ಅಂದ್ರೆ ಇದರ ಅರ್ಥ, ನಿನಗೆ ಬಂದಿರತಕ್ಕಂಥ ಪ್ರತಿಯೊಂದು ಕಷ್ಟಗಳಿಂದ ನೀನು ಪರಿಪಕ್ವವಾಗ್ತೀಯಾ, ಹಾಗೂ ನಿನ್ನ ಜೀವನದಲ್ಲಿ ನೀನು ಎತ್ತರಕ್ಕೆ ಹೋಗುವಂತ ಎಲ್ಲ ಅರ್ಹತೆಗಳನ್ನ ನೀನು ಪಡ್ಕೊಳ್ತೀಯ ಕಷ್ಟಗಳು ಬಂದ್ರೆ ಅಂತ ಹೇಳಿ ಆ ಒಂದು ಮೂರ್ತಿಯು ಸುಂದರವಾಗಿ ಹೇಳ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ, ಕಷ್ಟಗಳು ಬರೋದು ನಮಗೆ ತೊಂದರೆ ಕೊಡೋದಕ್ಕಲ್ಲ, ಇದರಿಂದ ನಮ್ಮ ಸುತ್ತಮುತ್ತಲಿನ ಜನರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೂ ನಾವು ನಮ್ಮ ಜೀವನದ ನೋಟವನ್ನ ಬದಲಾಯಿಸೋದಕ್ಕೆ. ಹೌದು, ಇವತ್ತಿನ ದಿನ ಈ ಒಂದು ಮಾತಿನ ಮೂಲಕ ಒಂದು ರೀತಿಯಾದಂತಹ ಮ್ಯಾಜಿಕ್ ರೆಮಿಡಿಯ ಬಗ್ಗೆ ತಿಳಿಸಲಿದ್ದೇವೆ. ಹೌದು ಸ್ನೇಹಿತರೆ, ನಿಮ್ಮ ಕಷ್ಟಗಳು ದೂರದವರೆಗೆ ಹೋಗುತ್ತವೆ. ಹಣದ ಸಮಸ್ಯೆ ಎಂದಿಗೂ ಕೂಡ ಕಾಡೋದಿಲ್ಲ. ತುಂಬಾ ಜನರು ಹೇಳ್ತಾರೆ, ನಾವೆಷ್ಟೇ ಕಷ್ಟಪಟ್ಟ ದುಡಿದ್ರೂ ಕೂಡ ಹಣ ಬರೋದೇ ಇಲ್ಲ, ಆದ್ರೆ ಬಂದಿರ್ತಕ್ಕಂಥ ಹಣವೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ, ಹೀಗೆ ಖರ್ಚಾಗ್ಬಿಡತ್ತೆ ಅಂತ ಹೇಳಿ. ಹೌದು, ಎಲ್ಲರಿಗೂ ಸಾಮಾನ್ಯವಾಗಿ ಕಟ್ತಕ್ಕಂತಹ ಸಮಸ್ಯೆ ಇದಾಗಿರತ್ತೆ. ಮನೆಗಳಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು ಅಂದ್ರೆ ಮೊದಲು ನಾವು ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಬೇಕು, ಹಾಗೂ ಭಗವಂತನ ಮೇಲೆ ನಂಬಿಕೆ ಇಡ್ತಾ ಹೋಗ್ಬೇಕು. ಹಣವಿಲ್ಲ ಅಂದ್ರೆ ನೆಮ್ಮದಿಯಿಂದ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಪ್ರತಿಯೊಂದು ಕೆಲಸಕ್ಕೂ ಈಗಿನ ಕಾಲದಲ್ಲಿ ಹಣದ ಅವಶ್ಯಕತೆ ಹೆಚ್ಚಾಗಿಯೇ ಇದೆ. ಹೌದು, ಹಾಗಂತ ಮಾತ್ರಕ್ಕೆ ಎಲ್ಲ ಹಣದಿಂದನೇ ಆಗತ್ತೆ ಅನ್ನೋದು ಸುಳ್ಳು ಕೂಡ. ನಾವು ಇವತ್ತಿನ ದಿನ ನಿಮ್ಗೆ ಹೇಳಲು ಈ ಒಂದು ಉಪಾಯ ಅತ್ಯಂತ ಸರಳವಾದದ್ದು. ನಿಮ್ಮ ಮನೆಯಲ್ಲಿಯೇ ಸಿಗುವಂತಹ ಸರಳ ಪದಾರ್ಥಗಳಿಂದ ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ 100% ನೀವು ನಿಮ್ಮ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಹೌದು, ಒಂದು ಮ್ಯಾಜಿಕ್ ರೆಮಿಡಿ ಅಂತಾನೆ ಹಾಗೂ ಚಮತ್ಕಾರಿಯಾದಂತಹ ರೆಮಿಡಿ ಅಂತಾನೆ ಹೇಳಬಹುದು. ಈ ಕೆಲಸದಿಂದ ನೀವೇ ಆಶ್ಚರ್ಯವಾಗುವಂತಹ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇದಕ್ಕೆ ಕೇವಲ ಬರೀ 3ರಿಂದ 4 ಪದಾರ್ಥಗಳು ಇದ್ರೆ ಸಾಕು, ನಿಮ್ಮ ಸಮಸ್ಯೆ ಕಣ್ಮರೆ ಆಗ್ತಾ ಹೋಗುತ್ತೆ. ಹಾಗೂ ಈ ಎಲ್ಲ ಪದಾರ್ಥಗಳು ಕೂಡ ಈಸಿಯಾಗಿ ನಿಮಗೆ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂತಹದ್ದು. ಮೊದಲಿಗೆ ಈ ಒಂದು ಕೆಲಸವನ್ನು ಕೇವಲ ಬುಧವಾರ ಅಥವಾ ಶುಕ್ರವಾರ ಮಾತ್ರ ಮಾಡಬೇಕಾಗತ್ತೆ. ಸಂಜೆಯ ವೇಳೆಯಲ್ಲಿ ಅಥವಾ ಬೆಳಗಿನ ಸಮಯದಲ್ಲಿ ನೀವು ಈ ಒಂದು ಕೆಲಸವನ್ನು ಅಥವಾ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಈ 2 ದಿನಗಳಲ್ಲಿ ನಿಮಗೆ ಅನುಕೂಲವಾಗುವಂತಹ ಸಮಯದಲ್ಲಿ ನೀವು ಮಾಡಬಹುದು. ಇದಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕಾಗತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಮುಖ್ಯ ವ್ಯಕ್ತಿ ಅಥವಾ ದೊಡ್ಡವರು ಅಥವಾ ಯಾವುದೇ ವ್ಯಕ್ತಿ ಕೂಡ ಈ ಒಂದು ಪರಿಹಾರವನ್ನು ಮಾಡಬಹುದು. ಅದಕ್ಕಾಗಿ ನೀವು ಬೆಳಗ್ಗೆ ಸ್ನಾನ ಮಾಡಿ ಶುಚಿಗೊಂಡ ನಂತರ ಹೆಂಗಸರು ಅಥವಾ ಗಂಡಸರು ಯಾರಾದರೂ ಕೂಡ ಸಮಸ್ಯೆ ಇರ್ತಕ್ಕಂಥವರು ಈ ಒಂದು ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಬಹುದು. ಮೊದಲು ಒಂದು ಗ್ಲಾಸ್ನ ಬೌಲನ್ನು ತಗೊಳ್ಳಿ. ಅಂದ್ರೆ ಒಂದು ಗ್ಲಾಸ್ನ ಬಾಕ್ಸ್ ಆಗಿರ್ಬಹುದು ಅಥವಾ ಒಂದು ಗ್ಲಾಸ್ನ ಜಾರ್ ಆಗಿರ್ಬಹುದು, ಆದ್ರೆ ಅದಕ್ಕೆ ಮುಚ್ಚಳವಿರಬೇಕು. ಈ ರೀತಿಯಾದಂತಹ ಒಂದು ಬಾಕ್ಸ್ ಅನ್ನು ತೆಗೆದುಕೊಂಡು ಅದರಲ್ಲಿ 5 ಕಾಯಿನ್ಸ್ ಅಥವಾ 7 ಕಾಯಿನ್ಸ್ಗಳನ್ನ ತೆಗೆದುಕೊಳ್ಬೇಕು. ಹೌದು, ಹಾಗೂ ಮೊದಲನೆಯದಾಗಿ ಆ ಒಂದು ಜಾರಿಗೆ ಸ್ವಲ್ಪ ಅಕ್ಕಿಯನ್ನು, ಇಡಿಯಾಗಿರ್ತಕ್ಕಂತಹ ಅಕ್ಕಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಮುಕ್ಕಾಲು ಭಾಗ ಅಕ್ಕಿಯನ್ನು ಹಾಕಬೇಕು. ನಂತರ ಅದಕ್ಕೆ 5 ಕಾಯಿನ್ಸ್ ಅಥವಾ 7 ಕಾಯಿನ್ಸ್ಗಳನ್ನ, ನಾಣ್ಯಗಳನ್ನ ಹಾಕ್ತಾ ಹೋಗಬೇಕು. ನಂತರ ಅದರ ಮೇಲೆ ಒಂದು ಬೇ ಲೀಫ್ ಅನ್ನ ತೆಗೆದುಕೊಳ್ಳಿ. ಈ ಒಂದು ಬೇ ಲೀಫ್ ಅಂದ್ರೆ ಪಲಾವ್ ಎಲೆಯ ಮೇಲೆ ನಿಮ್ಮ ಇಷ್ಟಾರ್ಥ ಏನಿದೆಯೋ, ನಿಮ್ಮ ಇಚ್ಛೆ ಏನಿದೆಯೋ, ಅದು ಹಣ ಸಮಸ್ಯೆ ಆಗಿರಬಹುದು ಅಥವಾ ಯಾವುದೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿರಬಹುದು, ಆ ಒಂದು ಸಮಸ್ಯೆಯನ್ನು ಸರಳವಾಗಿ ಚಿಕ್ಕದಾಗಿ ಆ ಒಂದು ಎಲೆಯ ಮೇಲೆ ಬರಿಬೇಕು. ನಂತರ ಬರೆದು ಅದನ್ನು ಸಾಮಾನ್ಯವಾಗಿ ಸಾಧ್ಯವಾದರೆ ಹಸಿರು ಬಣ್ಣದ ಪೆನ್ ಇದ್ರೆ ಆ ಒಂದು ಪೆನ್ನಿನಿಂದಲೇ ಬರೆಯಬಹುದು, ಇಲ್ಲವೆಂದರೆ ನೀಲಿ ಪೆನ್ನಿನಲ್ಲಾದ್ರೂ ಎಲೆಯ ಮೇಲೆ ಬರೆಯಲಿ. ನಂತರ ಆ ಎಲೆ ಮುರಿದಿರಬಾರದು, ಇಡಿಯಾಗಿರ್ತಕ್ಕಂತಹ ಎಲೆಯನ್ನು ಆ ಒಂದು ಅಕ್ಕಿಯಲ್ಲಿ ಹಾಕಿ ನಂತರ ಈ ಒಂದು ಜಾರ್ನ ಮುಚ್ಚಳವನ್ನು ಟೈಟ್ ಆಗಿ ಮುಚ್ಚಿ. ಈ ರೀತಿಯಾಗಿ ಮಾಡಿ ಇದನ್ನು ನೀವು ಒಂದು ಉತ್ತಮವಾದಂತಹ ಸ್ಥಳ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಅಥವಾ ಯಾವುದಾದರೂ ಒಂದು ಸುರಕ್ಷಿತವಾದ ಜಾಗದಲ್ಲಿ ಇಡಬೇಕು. ಸಾಧ್ಯವಾದರೆ ನಿಮ್ಮ ಮನೆಯ ಒಂದು ಹಾಲ್ನಲ್ಲಿ ಅಥವಾ ಲಿವಿಂಗ್ ರೂಮ್ನಲ್ಲಿ ಒಂದು ಸ್ಥಳದಲ್ಲಿ, ಎತ್ತರದ ಸ್ಥಳದಲ್ಲಿ ಅಂದ್ರೆ ಒಂದು ಎತ್ತರವಾದಂತಹ ಜಾಗದಲ್ಲಿ ಇಡಬೇಕು. ಈ ರೀತಿಯಾಗಿ ಇಟ್ಟು ಇದನ್ನು ಸ್ವಲ್ಪ ದಿನಗಳ ಕಾಲ ಹಾಗೆ ಬಿಡಬೇಕು. ನಂತರ 15 ಅಥವಾ ತಿಂಗಳಿಗೊಮ್ಮೆ ಈ ಒಂದು ಪದಾರ್ಥವನ್ನ ಅಂದರೆ ಅಕ್ಕಿಯನ್ನು ನೀವು ಬದಲಾಯಿಸಬಹುದು. ಹಾಗೂ ಇದರಲ್ಲಿರ್ತಕ್ಕಂಥ ಪದಾರ್ಥ ಅಥವಾ ಅಕ್ಕಿಯನ್ನು ನೀವು ಸಾಮಾನ್ಯವಾಗಿ ನೀರಿಗೆ ಬಿಡಬೇಕಾಗತ್ತೆ. ಹೀಗೆ ಈ ರೀತಿಯಾಗಿ ಕೆಲವು ತಿಂಗಳುಗಳ ಕಾಲ ಮಾಡೋದ್ರಿಂದ ನಿಮಗೆ ಮಿರಾಕಲ್ ಆಗೋ ರೀತಿಯಲ್ಲಿ, ನೀವು ನಂಬಲು ಸಾಧ್ಯವಾಗದೇ ಇರ್ತಕ್ಕಂತಹ ರೀತಿಯಲ್ಲಿ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ, ರಿಸಲ್ಟ್ ಕೂಡ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಪರಿಹಾರವನ್ನ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ. ಹಾಗೂ ಒಂದು ಉತ್ತಮವಾದಂತಹ ವಾತಾವರಣ, ಅದರಲ್ಲೂ ನಿಮ್ಮ ಭವಿಷ್ಯದಲ್ಲಿ ಉತ್ತಮವಾದಂತಹ ಅನುಕೂಲವಾದಂತಹ ಒಂದು ಆಪರ್ಚುನಿಟೀಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹೌದು, ಇದು ಒಂದು ಚಿಕ್ಕ ಕೆಲಸ ಹಾಗೂ ಚಿಕ್ಕ ವಸ್ತುಗಳು ಅಷ್ಟೇ, ಆದರೆ ಇದರಿಂದ ಬರ್ತಕ್ಕಂತಹ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಡ. ನಿಮ್ಮ ಸಂಪತ್ತು ಐಶ್ವರ್ಯ ಗಳಿಸುವಲ್ಲಿ, ನಿಮ್ಮ ಹಣದ ಸಮಸ್ಯೆಯಿಂದ ನಿಮ್ಮನ್ನು ಪಾರು ಮಾಡುವಲ್ಲಿ
ಅತ್ಯಂತ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಪ್ರತಿ ತಿಂಗಳು ಬದಲಾಯಿಸಲೇಬೇಕು. ಹೌದು, ಖಂಡಿತ ನಿಮ್ಮ ಮನೆಯಲ್ಲಿ ಯಾವುದೇ ದಾರಿದ್ರ್ಯತನವಿದ್ರೂ ಕೂಡ ಅದನ್ನು ಹೋಗಲಾಡಿಸುವಂತಹ ಅಭಿವೃದ್ಧಿಯನ್ನು ಹೊಂದತಕ್ಕಂತಹ ಒಂದು ಪರಿಹಾರ ಇದಾಗಿರುತ್ತೆ ಸ್ನೇಹಿತರೆ. ಹಾಗೂ ಕೊನೆಯದಾಗಿ ಈ ಒಂದು ಕೆಲಸ ಮಾಡುವ ಮೊದಲು ನಿಮ್ಮ ಕುಲದೇವರ ಆಶೀರ್ವಾದವನ್ನು ಪಡೆದು, ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದು, ನಂಬಿಕೆಯಿಂದ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ತಾ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಸರಳವಾಗಿರ್ತಕ್ಕಂತಹ ಈ ಒಂದು ಪರಿಹಾರ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.